ಅದನ್ನ ಪ್ರಶ್ನೆ ನೀವು ಮಾಡಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಸಂಸ್ಥೆ ನೆಲ ಕಚ್ಚುವಂಗೆ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂಥವನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಅಸಮಾಧಾನ ಹೊರಹಾಕಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಶಾಸಕಿ ರೂಪಕಲಾ ಶಶಿಧರ್ ಹರಿಹಾಯ್ದಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರಲ್ಲಿಯೇ ಭಿನ್ನಮತ ಉಂಟಾಗಿದ್ದು, ಕೋಲಾರದಲ್ಲಿ ನಡೆದ ಜನಪರ ಕಾರ್ಯಕ್ರಮಕ್ಕೆ ಯಾರ ಅವಶ್ಯಕತೆ ಇತ್ತು ಅವರಿಗೆ ಮಾತ್ರ ಕರೆದಿದ್ದಾರೆ. ಜಿಲ್ಲಾಧಿಕಾರಿಯಿಂದ ಮಾಹಿತಿ ಇತ್ತು, ಆದರೆ ಆಹ್ವಾನ ಇರಲಿಲ್ಲ. ಜಿಲ್ಲಾಡಳಿತದಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದೇ ಇಲ್ಲ. ತಮ್ಮದೇ ಸರ್ಕಾರದ ವಿರುದ್ಧ ರೂಪಕಲಾ ಶಶಿಧರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಎಲ್ಲರ ಆಶೀರ್ವಾದದಿಂದ ಬಂದಿದೆ, ಅದನ್ನ ಜವಾಬ್ದಾರಿ ಇರುವವರು ತಿಳಿದುಕೊಳ್ಳಬೇಕು. ಆಶೀರ್ವಾದ ಮಾಡಿ ಆಗಿದೆ, ನಮಗೆ ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂತ ಅಂದಿದ್ದಾರೆ. ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಬೇಕಾದ ಘೋಷಣೆಗಳನ್ನು ಕುರಿತು ನಮಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ರೈತರಿಗೆ ಬೀದಿಗೆ ತಂದಿದ್ದಾರೆ. ರೈತರು ಕಟ್ಟಿದ್ದ ಸಂಸ್ಥೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇರುವವರು ರೈತರ ಸಂಸ್ಥೆಯನ್ನ ನೆಲ ಕಚ್ಚಿಸ್ತಾ ಇದ್ದಾರೆ. ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ, ಆದರೆ ಅಸಮಾಧಾನ ಇದೆ. ಕೋಮಲ್ ಮತ್ತು ಡಿಸಿಸಿ ಬ್ಯಾಂಕ್ಗಳನ್ನು ಹಾಳು ಮಾಡಿದ್ದಾರೆ. ಸಂಸ್ಥೆಗಳನ್ನು ಕಟ್ಟಿದವರು ನಾವು, ಅದಕ್ಕಾಗಿ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಹೆಣ್ಣು ಮಕ್ಕಳ ರಕ್ಷಣೆಗಿದ್ದ ಸಂಸ್ಥೆಗಳನ್ನು ಹಾಳು ಮಾಡಿದ್ರು. ಕೆಡಿಪಿ ಸಭೆಗಳಿಗೆ ನಾನು ಬರ್ತಾ ಇಲ್ಲ ಎಂಬುದನ್ನು ಕೇಳಬೇಕಾದವರಿಗೆ ಕೇಳಿ, ರೈತರ ವಿಚಾರದಲ್ಲಿ ನಮಗೆ ಯಾರು ಸ್ಪಂದಿಸ್ತಾ ಇಲ್ಲ. ಕಳೆದ 3 ವರ್ಷಗಳಿಂದ ರೈತರಿಗಾಗಿರುವ ಅನ್ಯಾಯ ನಾವು ಯಾರನ್ನ ಕೇಳಬೇಕು? ಅಸೂಯೆಯಿಂದಾಗಿ ರೈತರನ್ನ ಬಲಾಢ್ಯರು ದುರ್ಬಳಕೆ ಮಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ನಾನು ಆ ತರಹ ಮಾತನಾಡೋಲ್ಲ. ನೀವೇ ನನ್ನ ಕಾಲೆಳೆದು ಈ ರೀತಿ ಮಾತನಾಡುವಂತೆ ಮಾಡಿದ್ದು. ಅಸೂಯೆಯಿಂದಾಗಿ ರಾಜಕೀಯ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಎಪಿಎಂಸಿ ಮಾರುಕಟ್ಟೆಯಾಗಲಿ ಅಂತ ಸಂಪರ್ಕ ಮಾಡಿ ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿ, ಕೆಜಿಎಫ್ ಇಡೀ ರಾಜ್ಯವನ್ನು ಆಕರ್ಷಿಸುವ ಕ್ಷೇತ್ರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂತ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಶಿವರಾತ್ರಿಯ ಶುಭಾಶಯಗಳನ್ನು ಶಾಸಕಿ ರೂಪಕಲಾ ಶಶಿಧರ್ ಕೋರಿದ್ದಾರೆ. ನನ್ನ ಕ್ಷೇತ್ರದ ಜನರಿಗೆ, ರೈತರಿಗೆ, ವಿದ್ಯಾವಂತ ಯುವಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡಿದ್ದಾರೆ. ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷ್ಯದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆನ ಬೇರೆ ಎಲ್ಲೋ ಕೇಳಬೇಕಾಗಿತ್ತು. ತಪ್ಪಿ ನೀವು ನಮ್ಮಲ್ಲಿ ಕೇಳ್ತಾ ಇದ್ದೀರಾ. ಹೌದ್ರಿ, ಅದನ್ನ ಪ್ರಶ್ನೆ ನೀವು ಮಾಡಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋಂಥ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ, ಸಂಸ್ಥೆ ನೆಲ ಕಚ್ಚುವಂಗೆ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರೋಂಥವನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ಯಾರ್ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ, ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನೋವಂಥದ್ದನ್ನು ಆಲೋಚನೆ ಮಾಡಿ ಅವರು ಎಲ್ಲರನ್ನೂ ಕಾರ್ಯಕ್ರಮ DC ಅವರಿಂದ ಯಾವುದೇ ಆಹ್ವಾನ ಇರಲಿಲ್ಲ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು ಬಿಟ್ಟರೆ DC ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರಲಿಲ್ಲ. ವಿಶೇಷ ಅನುದಾನ ಬಳಕೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಿರ್ತಾರೆ. ನಿಮಗೆ ಆಹ್ವಾನ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಇವತ್ತು ವಿಶೇಷವಾಗಿರುವಂಥ ದಿನ. ಸರ್ಕಾರ ಅಂದರೆ ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದು ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರಲಿಕ್ಕೆ ಅವ್ರದ್ದೇ ಆದ ಒಂದು ಸೇವೆ ಇರುತ್ತೆ. ಅದನ್ನು ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಜಿಲ್ಲಾ ಆಡಳಿತ ಇರ್ಬೋದು, ಅವ್ರಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲನೂ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿತ್ತು. ಅವ್ರ ಜವಾಬ್ದಾರಿ ಕೂಡ ಆಗಿತ್ತು. ಏನು ದೇವರ ಆಶೀರ್ವಾದ ಮಾಡಬೇಕು, ಜನ ಆಶೀರ್ವಾದ ಮಾಡಿದ್ದಾಗಿದೆ, ದೇವರ ಆಶೀರ್ವಾದ ಮಾಡಿದ್ದಾಗಿದೆ. ಅದನ್ನು ಯಾರು ಏನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಜವಾಬ್ದಾರಿಯಿಂದ ಜಿಲ್ಲೆ ಹಂತದಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಬೇಕಂದ್ರೂ ಜಿಲ್ಲೆಯ ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಜಿಲ್ಲೆಗೆ ಅಭಿವೃದ್ಧಿ ಮಾಡಬೇಕಂದ್ರೆ ಅಥವಾ ಬಜೆಟಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಬೇಕಂದ್ರೆ ಮುಂಚಿತವಾಗಿ
ಕೆಲವೊಂದು ಸಂದರ್ಭದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಜಿಲ್ಲೆಯ ಅವಶ್ಯಕತೆಗಳೇನು, ಬೇಡಿಕೆಗಳೇನು, ಕುಂದುಕೊರತೆಗಳೇನು, ಯಾವ ರೀತಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾ ಆಡಳಿತ ತನ್ನ ಜವಾಬ್ದಾರಿಯನ್ನು ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಅಭಿಪ್ರಾಯ ನಮಗೆ. ಮೇಡಮ್, ಈಗ ಬಜೆಟ್ ಸಭೆಗೆ ನಿಮ್ಮನ್ನು ಆಹ್ವಾನ ಮಾಡಿದ್ರು. ಈಗ ಬಜೆಟ್ ಜಿಲ್ಲೆಗೆ ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಜಿಲ್ಲೆಗೆ ಏನೇನು ಅವಶ್ಯಕತೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ನಿಮ್ಮಲ್ಲೇ ಗುಂಪುಗಾರಿಕೆ ನಾವೆಲ್ಲಿ ಗುಂಪುಗಾರಿಕೆ ಇದ್ದೀವಿ ಅಂತ ಹೇಳ್ಕೊತಾ ಇದ್ದೀವ? ಕಾಣಿಸ್ತಾ ಇದೆಯಲ್ಲ ಏನಂತ ಕಾಣಿಸ್ತಾ ಇದೆ? ಯಾರನ್ನಾದ್ರೂ ನಾವು ದ್ವೇಷ ಮಾಡೋದು, ಯಾರ ಮೇಲೆ ಆದರೂ ರಾಜಕೀಯವಾಗಿ ಅಸೂಯೆ ತೋರಿಸೋವಂಥದ್ದು ಎಲ್ಲಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ನಾವು ನಮ್ಮ ಜಿಲ್ಲೆಯಲ್ಲಿ ಯಾರ ಮೇಲೆ ಆದರೂ ರಾಜಕೀಯವಾಗಿ ದ್ವೇಷ, ಷಡ್ಯಂತ್ರ, ಮೋಸ, ಅಸೂಯೆಯನ್ನು ತೋರಿಸೋ ಅಂಥದ್ದು ಎಲ್ಲಾದರೂ ನೋಡಿದ್ದೀರಾ? ರಾಜಕೀಯವಾಗಿ ನಾವು ಯಾರ ಮೇಲೆ ಆದರೂ ಷಡ್ಯಂತ್ರ ಮಾಡಿರೋದು ನೋಡಿದ್ದೀರಾ? ರಾಜಕೀಯವಾಗಿ ನಾವು ಎಲ್ಲಾದರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿರೋ ಅಂಥದ್ದು ನೋಡಿದ್ದೀರಾ? ಹೌದ್ರಿ, ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ನೋವಿದೆ, ಕಾಡ್ತಾ ಇದೆ. ರೈತರ ಸಂಸ್ಥೆನ ನೆಲ ಕಚ್ಚೋಂಗ್ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ರೈತರನ್ನ ಅನಾಥರಾಗಿ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿದ್ದಾವೆ, ಕಾಡ್ತಾ ಇದ್ದಾವೆ. ಇಲ್ಲಿ ಹೇಳಕ್ಕೆ ಇಷ್ಟ ಇಲ್ಲ, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ. ನರಳ್ತಾ ಇದ್ದಾರೆ ರೈತರು, ಬೀದಿಯಲ್ಲಿ ನಿಂತಿದ್ದಾರೆ. ಇವತ್ತು 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂಥವ್ರ ಹತ್ರ ಬಲಿ ಪಶು ಆಗಿ ನಮ್ಮ ರೈತರು ಬೀದಿಗೆ ಬಂದಿದ್ದಾರೆ. ಸಂಸ್ಥೆನ ಕಟ್ಟಿದ್ದಂಥ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂಥ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಲಿಸಿದ್ರು. ರಾಜಕೀಯವಾಗಿ ದ್ವೇಷ, ಅಸೂಯೆದಿಂದ ದೇವರ ಅಧಿಕಾರ ಕೊಟ್ಟಿದ್ದನ್ನು ಅಸೂಯೆಯಿಂದ ನೋಡ್ತಾರೆ. ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೋಲಾರ ಜಿಲ್ಲೆಯಲ್ಲಿರುವಂಥ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತೂ ಅಸೂಯ ರಾಜಕೀಯ ಮಾಡಲಿಲ್ಲ. ಆದರೆ ಅಧಿಕಾರದಲ್ಲಿರುವಂಥವರು ಅಸೂಯೆ, ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋಂಗೆ ಮಾಡಿ, ಷಡ್ಯಂತ್ರ ಮಾಡಿ ರೈತರನ್ನ ಬೀದಿ ಪಾಲನೆ ಮಾಡಿದ್ರು. ಎಲ್ಲೂ ಗುಂಪುಗಾರಿಕೆ ಇಲ್ಲ, ಅಸಮಾಧಾನ ಇದೆ. ರೈತರ ವಿಚಾರವಾಗಿ ಅಸಮಾಧಾನ ಇದೆ, ರೈತರ ವಿಚಾರದಲ್ಲಿ ತಗೊಂಡಂಥ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ. ನಾವೆಲ್ಲೂ ಸಂಸ್ಥೆನ ಹಾಳು ಮಾಡೋ ಲಕ್ಷ್ಯದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆನ ಬೇರೆ ಎಲ್ಲೋ ಕೇಳಬೇಕಾಗಿತ್ತು, ತಪ್ಪಿ ನೀವು ನಮ್ಮಲ್ಲಿ ಕೇಳ್ತಾ ಇದ್ದೀರಾ. ಹೌದ್ರಿ, ಅದನ್ನ ಪ್ರಶ್ನೆ ನೀವು ಮಾಡಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋಂಥ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ, ಸಂಸ್ಥೆ ನೆಲ ಕಚ್ಚುವಂಗೆ ಮಾಡಿ, ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರೋಂಥವ್ರನ್ನ ಕೇಳೋ ಪ್ರಶ್ನೆನ ನನ್ನ ಕೇಳ್ತಾ ಇದ್ದಾರೆ. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ಅದನ್ನ ಯಾರನ್ನ ಕೇಳಬೇಕು? ಯಾಕೆ KGF ಶಾಸಕರು KDP ಮೀಟಿಂಗ್ಗೆ ಬರ್ತಾ ಇಲ್ಲ? ಯಾರನ್ನಾದ್ರೂ ನೀವು ಯಾರನ್ನ ಕೇಳಬೇಕು? ಅದನ್ನ ಹೇಳ್ಬೇಕಾಗಿತ್ತು. ನೋಡಿ, ಯಾವತ್ತು ನಮಗೆ ರೈತರ ವಿಚಾರದಲ್ಲಿ ಸ್ಪಂದಿಸಲಿಲ್ಲ. ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಹರಿಯಲ್ಲ, ನೀರಾವರಿ ಯೋಜನೆಗಳಿಲ್ಲ. ನಮ್ಮ ರೈತರ ನೆಲ ಕಚ್ಚಿದ್ರು. ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ, ಮಠ, ಆಸ್ತಿ, ಅವ್ರ ಮನೆ ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಳ್ಕೊಂಡು ಬೀದಿ ಪಾಲಾದರು. ಕಳೆದ 3 ವರ್ಷದಿಂದ ಅವ್ರು ಪಡ್ತಾ ಇರೋಂಥ ನರಕ, ಅವಮಾನ, ಯಾತನೆನ ನೋಡಿ ನಾವು ನೆಲ ಕಚ್ಚಿದ್ದೀವಿ. ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನು ಸರಿಯಾಗಿ ನಿಭಾಯಿಸಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ಮ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದ್ದೀವಿ. ನನಗೆ ಕೇಳದೇ ಇರೋವಂಥ ಪ್ರಶ್ನೆನ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು. ಅಧಿಕಾರದಲ್ಲಿರುವಂತವ್ರು ದೇವ್ರ ಅಧಿಕಾರ ಕೊಟ್ರೆ, ಬಡವ್ರ ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದಾರ್ರಿ. ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಯಾವುದೂ ಇಲ್ಲ. ನೋಡಿ, ನನ್ನ ಕುಟುಂಬಕ್ಕೆ ಏನಾದರೂ ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ.
ರಾಜಕೀಯ ವಿಚಾರವಾಗಿ ಏನಾದರೂ ನಮಗೆ ತೊಂದರೆ ಕೊಟ್ಟರೆ ದೇವರಿದ್ದಾರೆ ನನ್ನನ್ನು ರಕ್ಷಣೆ ಮಾಡೋಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂಥವಳು. ಆದರೆ ರೈತರ ವಿಚಾರಕ್ಕೆ, ಇಡೀ ನಮ್ಮ ಜಿಲ್ಲೆಯ ಬಡವರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದ್ದೀನಿ. ಆ ಅವಮಾನನ ಸಹಿಸ್ಕೊಳ್ಳೋಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾನು ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ನ ರೈತರನ್ನ ಕಾಪಾಡುವಂಥ APMC ಮಾರ್ಕೆಟ್ ಆಗಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂಥದ್ದು ಆಗಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ನನ್ನ ಕಾಲು ಎಳೆದ್ರಿ, ಮಾತಾಡೋಂಗೆ ಮಾಡಿದ್ರಿ. ಅಭಿಷೇಕ ನೀವೇ ಇವತ್ತು ನನ್ನನ್ನು ಮಾತಾಡೋಂಗೆ ಮಾಡಿದ್ರಿ. ನೀವೇ ಇವತ್ತು ಯಾವತ್ತೂ ನಾನು ಬಾಯಿ ತೆಗಿತಿರ್ಲಿಲ್ಲ.